ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾದಾನಂ ಚ ದೇಹಿಮೆ ದೇಹಿಮೆ ಪಾಯಿಮೆ ಜಗದ್ವಂದೇ ನಮಸ್ತೆ ಭಕ್ತವತ್ಸಲೆ ನಮಸ್ತುಭ್ಯಂ 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 ನಮೋ ನಮಃ. ಕಲಾಮಾತೆ ಶಾರದಾಂಬೆಗೆ ನೀಟಪ್ಪ ಅಡ್ಡಬೂರೊಂದು ಇನಿ ತುಂಬೆದ ಗ್ರಾಮಗ್ ಕೋಸ್ಟಲ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಬೈದದಾಯ ಬಂದಾಟ ಈ ವರ್ಷ ನವರಾತ್ರಿ ತುಂಬೆದ ಗ್ರಾಮಡೆ ರಜತ ಮಹೋತ್ಸವದ ಸಂಭ್ರಮಡೆ ತುಂಬೆದ ಮಾತ ಭಗವದ್ಭಕ್ತರು ಉಳ್ಳೇರು ಅಂಚನೆ ಶಾರದಾ ಭವನ ಉದ್ಘಾಟನಾ ಕಾರ್ಯಕ್ರಮದ ಎಲ್ಲೊಂಜಿ ನವರಾತ್ರಿದ ಸಂದರ್ಭದ ನಡೆಪೆರುಂಟು. ಈ ಶಾರದಾ ಭವನ ಏತು ತಿಂಗೊಳ್ಳಿ ಅಂಚನೆ ಎಂಚ ತಯಾರಿಕೆ ಆವೊಂದು ಪಂಡದು ನಿಕುಲು ಈ ವಿಡಿಯೋದ ಮುಖೇನ ತೂಪಾರೆ ಅಂಚನೆ ಇತ್ತೆ ನಮ್ಮ ವಿಡಿಯೋನು ತೂದು ಮುಳ್ತ ಪದಾಧಿಕಾರಿಗಳ ಈ ಇಂದ ಸಭಾಭವನದ ಮಾಹಿತಿನಿಗೆ ತೊಂದ ಮಾತೆಲ್ಲ ಎಲ್ಲೊಂದಿನ ದಿನ ತಾನಿ ಬಂದದೆ ಕಾರ್ಯಕ್ರಮಗಳು ಕೊರ್ಲು ಮಂತು ಕೊರಲೆ ಪಂಡದು ಮಾತ ಭಗವದ್ಭಕ್ತರಿಗೆ ಏನೊಂದಲ್ಲ ಅಂಚನೆ ಕೋಸ್ಟಲ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಲೈವ್ ನ ನಿಕುಲು ನಿಕಲ್ನ ಇಲ್ಲಡಿಗೆ ತೂಪುಲಕ ಕೊರೊಂದುಲ್ಲ ನಿಕಲ್ನ ಮಾತ ಆಶೀರ್ವಾದ ಎಂಕ ನಮಗೆ ಉಪ್ಪುಡು ಪಂಡದು ಈ ಮೂಲಕ ಕೇರೊಂದು ಓಂ ಶ್ರೀ ಶಾರದೆ ನಮಃ. ತುಂಬೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ 25ನೇ ವರ್ಷದ ಪ್ರಯುಕ್ತ ರಜತ ಮಹೋತ್ಸವ ಸಮಿತಿಯನ್ನು ರಚಿಸಿಕೊಂಡು ಒಂದು ಶ್ರೀ ಶಾರದಾ ಸಭಾಭವನವನ್ನು ನಿರ್ಮಾಣ ಮಾಡಬೇಕು ಎಂಬುದು ಸಮಿತಿಯ ನಮ್ಮೆಲ್ಲರ ಆಶಯ. ತಾಯಿ ಶಾರದೆಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಊರಿನ ಹಿರಿಯರ ಗಣ್ಯರ ಎಲ್ಲ ಆಶೀರ್ವಾದದ ಮೇರೆಗೆ ಯುವಶಕ್ತಿಯಿಂದ ಪ್ರೇರಣೆಗೊಂಡು ಒಂದು ಸಭಾಭವನದ ನಿರ್ಮಾಣಕ್ಕೆ ನಾವು ಮುಂದಡಿಯನ್ನಿಟ್ಟಿದ್ದೇವೆ. ಇದೊಂದು ಸಾಧನೆ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಏಪ್ರಿಲ್ನಲ್ಲಿ ನಾವೊಂದು ಯೋಜನೆಯನ್ನು ಹಾಕಿಕೊಂಡು ಒಂದು ಸುಮಾರು 12 ಅಡಿ ಮಣ್ಣು ತೆಗೆಯಲಿಕ್ಕಿತ್ತು. ಯಾಕಂತ ಹೇಳಿದರೆ ನೆಲ ಅಂತಸ್ತಿನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ಉದ್ದೇಶ. ಸೈಡಿಗೆಲ್ಲ ತಡೆಗೋಡೆ RCC ಮಾಡಬೇಕಾಗಿತ್ತು. ಮೇಯ ನಂತರ ನಾವು ಕಟ್ಟಡದ ಕಾಮಗಾರಿಗೆ ಮುಂದುವರಿದ್ದೇವೆ. ಅದೇ ಸಂದರ್ಭದಲ್ಲಿ ವಿಪರೀತ ಮಳೆ, ನಮಗೆಲ್ಲ ಗೊತ್ತುಂಟು ಕರಾವಳಿ ಭಾಗದಲ್ಲಿ ಈ ವರ್ಷ ಯಾವ ರೀತಿಯ ಮಳೆಯನ್ನು ನಾವು ಅನುಭವಿಸಿದ್ದೇವೆ ಅಂತ ಗೊತ್ತುಂಟು. ಆ ಎಲ್ಲ ಸವಾಲುಗಳ ನಡುವೆ ಸರ್ಕಾರ ಒಂದು ಕಾಯ್ದೆಯನ್ನು ತಂತು, ಮರಳು ಮತ್ತು ಕಲ್ಲಿನ ಸಮಸ್ಯೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ. ಆ ಎಲ್ಲ ಸವಾಲುಗಳ ನಡುವೆ ಕೇವಲ 5 ತಿಂಗಳಲ್ಲಿ ತಾಯಿ ಶಾರದಾ ಮಾತೆ ನಮ್ಮ ಒಂದು ಸಭಾಂಗಣದ ನಿರ್ಮಾಣ ಕಾರ್ಯವನ್ನು ಬಹಳ ಸುಸಜ್ಜಿತವಾಗಿ ನಿರ್ಮಾಣಗೊಳಿಸುವಲ್ಲಿ ತಾಯಿ ಮುನ್ನಡೆಸಿಕೊಂಡು ತಾಯಿಯೇ ಸಾರಥ್ಯವನ್ನು ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಂಡಿದ್ದಾಳೆ. ಇದರ ಉದ್ಘಾಟನಾ ಕಾರ್ಯಕ್ರಮ ನಾಡದು ಇದೇ ತಿಂಗಳ 27ನೇ ತಾರೀಕಿಗೆ ವೈದಿಕ ಕಾರ್ಯಕ್ರಮಗಳು, ವಾಸ್ತುಪೂಜೆ, ದಿಕ್ಪಾಲಕ ಬಲಿ ಇಂಥ ಎಲ್ಲ ಕಾರ್ಯಕ್ರಮಗಳು ನಡೆದು 28ನೇ ತಾರೀಕಿಗೆ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಗೌರವಾನ್ವಿತ SDCC ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೆದು 29ನೇ ತಾರೀಕಿಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆ. ವಾರ್ಷಿಕವಾಗಿ ನಾವು ಕೇವಲ 1 ದಿವಸದ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದೆವು. ಈ ವರ್ಷ ಒಂದು ಹೊಸ ಸಭಾಂಗಣದಲ್ಲಿ ಕೇವಲ 1 ದಿವಸದ ಬದಲು ಅದನ್ನು 2 ದಿವಸಕ್ಕೆ ಮುಂದುವರಿಸಿಕೊಂಡು ಸಂಜೆ ಹೊತ್ತಿನಲ್ಲಿ ಸೋಮವಾರ ಒಂದು ಅಲಂಕಾರ ಸಹಿತವಾದಂಥ ದೀಪಾಲಂಕಾರ ಸಹಿತ ಅಲಂಕಾರ ಪೂಜೆಯನ್ನು ಮಾಡಿಕೊಂಡು, ಅದೇ ರೀತಿ ಮಂಗಳವಾರ ತಾಯಿಗೆ ಸಂಪ್ರೀತಿಗೊಳಿಸಬೇಕು, ತಾಯಿಯ ಪೂರ್ಣ ಅನುಗ್ರಹವನ್ನು ಪಡೆಯಬೇಕು, ಈ ಭಾಗದ ಜನಗಳೆಲ್ಲವನ್ನು ಉದ್ಧಾರ ಮಾಡಬೇಕೆಂಬ ಉದ್ದೇಶದಿಂದ ಒಂದು ಚಂಡಿಕಾಯಾಗದ ಆಯೋಜನೆಯನ್ನು ಕೂಡ ಈ ಭಾಗದಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದೇವೆ. ಈ ರೀತಿಯಲ್ಲಿ 27 ತಾರೀಕಿನಿಂದ 30 ತಾರೀಕಿನವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ತುಂಬೆಯ ರಜತ ಮಹೋತ್ಸವ ಸಂಪನ್ನಗೊಳ್ಳುತ್ತದೆ. ಸಂಜೆ 4 ಗಂಟೆಗೆ ಭವ್ಯ ಶೋಭಾಯಾತ್ರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವಂಥ ಶೋಭಾಯಾತ್ರೆ. ಈ ತುಂಬೆಯ ಶಾರದೋತ್ಸವದ ವೈಶಿಷ್ಟ್ಯ ಅಂತ ಹೇಳಿದರೆ ಇಲ್ಲಿ ಯುವಶಕ್ತಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಗೊಳ್ಳುವಂಥದ್ದು, ಮಾತೃಶಕ್ತಿ ಜೋಡಣೆಗೊಳ್ಳುವಂಥದ್ದು. ಇದು ನಮ್ಮ ಇಡೀ ತುಂಬೆಯ ಕೇವಲ ಶಾರದಾ ಪ್ರತಿಷ್ಠಾನದ ಕಾರ್ಯಕ್ರಮ ಆದರೂ ಇದೊಂದು ತುಂಬೆಯ ಉತ್ಸವವಾಗಿ ಜನಮಾನಸದಲ್ಲಿ ಮೂಡಿ ಬಂದಿದೆ. ಆ ಉತ್ಸವಕ್ಕೆ ದಿನಗಣನೆ ಪ್ರಾರಂಭವಾಗಿದೆ. ಈ ಉತ್ಸವಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇನೆ. ಹಾಗೆ ನಾಳೆ ದಿನ ನಮ್ಮ ಏನೊಂದು ಸಭಾಂಗಣ ಸಮರ್ಪಣಾ ಸಮಾರಂಭ ಇದೆಯೋ, ನಮ್ಮೊಂದಿಗೆ ಇವತ್ತು ಪ್ರತಿಷ್ಠಾನದ ಅಧ್ಯಕ್ಷರು ಗೌರವಾನ್ವಿತ ಗಣೇಶ್ ವರ್ಣ ಪ್ರಾರಂಭದ ದಿನದಿಂದಲೇ ಕಳೆದ 25 ವರ್ಷಗಳಲ್ಲಿ ಈ ಒಂದು ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಎಲ್ಲ ಯುವಕರನ್ನು ಮತ್ತು ಸಾರ್ವಜನಿಕರನ್ನು ಒಗ್ಗೂಡಿಸಿಕೊಂಡು ಬಹಳ ಉತ್ತಮ ರೀತಿಯ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಂಡು ಬಂದಂಥ ಗೌರವಾನ್ವಿತ ಗಣೇಶ್ ವರ್ಣರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಾವು ಒಂದು ಉತ್ಸವ ಸಮಿತಿಯನ್ನು ಮಾಡ್ತೇವೆ. ಈ ವರ್ಷ ವಿಶೇಷವಾಗಿ ರಜತ ಮಹೋತ್ಸವ 25ನೇ ವರ್ಷದ ಒಂದು ಅಧ್ಯಕ್ಷರು ಯಾರಾಗಬಹುದು ಎಂಬ ಕಲ್ಪನೆಯೊಂದಿಗೆ
ತಾಯಿ ನೀಡಿದಂತಹ ವ್ಯಕ್ತಿ ನಮ್ಮ ರಾಘವ ಪೇರ್ಲಬೈರವರು. ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ತೊಡಗಿಸಿಕೊಂಡವರು ಗೌರವಾನ್ವಿತ ರಾಘವ ಪೇರ್ಲಬೈಲ್ ಇವರು. ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ಆಗಿ ಮಂಗಳೂರಿನಲ್ಲಿ ಬೇರೆ ಬೇರೆ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ನಮ್ಮ ಶಾರದೋತ್ಸವದ ಪ್ರಾರಂಭದ ದಿನಗಳಿಂದಲೇ ಕೂಡ ಸಮಿತಿಯ ಸದಸ್ಯನಾಗಿ ಪದಾಧಿಕಾರಿಯಾಗಿ ಸೇವೆಯನ್ನು ಮಾಡಿ 25ನೇ ವರ್ಷದ ಅವಧಿಯಲ್ಲಿ ಇದೀಗ ಅಧ್ಯಕ್ಷರಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಂತ ಗೌರವಾನ್ವಿತ ರಾಘವ ಪೇರ್ಲಬೈಲ್ ಇದ್ದಾರೆ. ಕುಮುದಾಕ್ಷ ನಮ್ಮ ಈ ವರ್ಷದ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು. ಇಲ್ಲಿಯೇ ಹುಟ್ಟಿ ಬೆಳೆದು ತಾಯಿಯ ಸೇವೆಯನ್ನು ಮಾಡಿಕೊಂಡು ವಿದೇಶದಲ್ಲಿ ಕತಾರ್ನಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ದೊಡ್ಡ ರಜೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಒಂದು ಸೇವಾರ್ಥಿಯಾಗಿ ತೊಡಗಿಸಿಕೊಂಡಂತಹ ಕುಮುದಾಕ್ಷ ಇದ್ದಾರೆ. ಅವರಿಗೂ ಗೌರವಾನ್ವಿತ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿರಿಯ ಸದಸ್ಯರು ಏನೊಂದು ವೈದಿಕ ಸಮಿತಿ ಅಂತ ಹೇಳ್ತೇವೆ, ತಾಯಿ ಶಾರದೆ ಎಲ್ಲ ಸೇವೆಯನ್ನು ಮಾಡುವಂತ RS ಜಯ ಎಲ್ಲ ನಮ್ಮ ಇಲ್ಲಿ ನಾವು ಗಮನಿಸಬಹುದು. ಪ್ರತಿಯೊಂದು ದೇವತಾ ಕಾರ್ಯಗಳಲ್ಲಿ ಅವರಿದ್ದಾರೆ. ಅವರು ಕೂಡ ಪೂರ್ತಿಯಾಗಿ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಅದೇ ರೀತಿ ನಾರಾಯಣ ಕಿರೋಡಿಯನ್ ಹಿರಿಯರು ಪ್ರಾರಂಭದ ದಿನದಿಂದ ಇವತ್ತಿನವರೆಗೆ ಆ ತಾಯಿಯ ಶೋಭಾಯಾತ್ರೆ, ವೈದಿಕ ಕಾರ್ಯಕ್ರಮ ಎಲ್ಲವನ್ನು ಕೂಡ ಬಹಳ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡುವಂತ ಇಂಥ ಒಂದು ಹಿರಿಯರ ತಂಡ ಜೊತೆಯಲ್ಲಿ ಯುವಕರ ತಂಡ ಜೊತೆಯಾದ್ದರಿಂದ ಇವತ್ತು ತುಂಬೆ ಶಾರದೋತ್ಸವ ಯಶಸ್ಸನ್ನು ಕಾಣ್ತಾ ಇದೆ.